ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ರಾಜ್ಯ ಬಿಜೆಪಿಯಲ್ಲಿ ತಾಳಮದ್ದಳೆ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ. ಎತ್ತು ಏರಿಗಳಿದ್ರೆ ಕೋಣ ನೀರಿಗಳಿತಾ ಇದೆ. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅತ್ಯಂತ ಶಿಸ್ತಿನ ಪಕ್ಷ ನಮ್ದು ಅಂತ ಬಿಜೆಪಿ ಹೇಳ್ತಾ ಇದೆ. ಆದ್ರೆ ಶಿಸ್ತು ಎಲ್ಲೋ ಒಂದ್ ಕಡೆ ಸಮತೋಲನವನ್ನ ಕಳೆದುಕೊಳ್ತಾ ಇದೆ. ಈಗ ರಾಜ್ಯ ಬಿಜೆಪಿಯಲ್ಲಿ ಜೋರಾಗ್ತಾ ಇದೆ ಬಣ ಬಡಿದಾಟ. ಯತ್ನಾಳ್ ಟೀಮ್ ವಿರುದ್ಧ ವಿಜೇಂದ್ರ ಆಪ್ತರು ಈಗ ಸಮರ ಸಾರ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಬಿಜೆಪಿ ಆಪ್ತರಿಂದ ಪೂಜೆ. ಶೀಘ್ರದಲ್ಲೇ ಪಕ್ಷದಿಂದ ಯತ್ನಾಳ್ ಉಚ್ಚಾಟನೆ ಮಾಡ್ತಾರೆ. ಯಾರು ಹೇಳಿದ್ದು ಈ ಕೆಲಸ ಅತಿ ಶೀಘ್ರದಲ್ಲೇ ಆಗುತ್ತದೆ ಅಂತ ರೇಣುಕಾಚಾರ್ಯ ಅವರು ಹೇಳ್ತಾ ಇದ್ದಾರೆ. ನೋಡಿ, ಇದು ಚಾಮುಂಡಿ ಬೆಟ್ಟದಲ್ಲಿ ರೇಣುಕಾಚಾರ್ಯ ಹಾಗೆ ಕಾರ್ಯಕರ್ತರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ಆಗಿದೆ. ಈ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಶತ್ರುಗಳು ನಾಶಕ್ಕಾಗಿ ಪೂಜೆ ಮಾಡಿದ್ದೇವೆ, ರೇಣುಕಾಚಾರ್ಯ ಹೇಳ್ತಾ ಇರುವಂಥದ್ದು ಇದು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಇಷ್ಟು ಮಾತ್ರವಲ್ಲ, ಪಕ್ಷದಿಂದ ಉಚ್ಚಾಟನೆ ಕೂಡ ಮಾಡಲಾಗುತ್ತೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ನೋಡಿ, ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿದ್ವಿ. ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ನೋಡಿ, ನಾಡ ದೇವತೆಗೆ ನೋಡಿ, ಈಗ ಒಬ್ಬೊಬ್ಬರೇ ನಾಯಕರು ಸಿಡಿದೇಳ್ತಾ ಇದ್ದಾರೆ. ಯತ್ನಾಳ್ ಪಬ್ಲಿಸಿಟಿಗಾಗಿ BSY ಅವರನ್ನ ಬೈತಾ ಇದ್ದಾರೆ. ಮೈಸೂರಿನಲ್ಲಿ BC ಪಾಟೀಲ್ ಅವರ ಹೇಳಿಕೆ ಇದು. ಬಿಜೆಪಿಯಲ್ಲಿ ಒಳಗೆ ಹೊರಗೆ ಶತ್ರುಗಳ ಕಾಟ ಈಗ ಶುರುವಾಗಿದೆ. ಶತ್ರು ಸಂಹಾರಕ್ಕಾಗಿ ಚಾಮುಂಡಿಗೆ ಪ್ರಾರ್ಥನೆಯನ್ನ ಮಾಡಿದ್ದೇನೆ. ಮೈಸೂರಿನಲ್ಲಿ ಮಾಜಿ ಸಚಿವ BC ಪಾಟೀಲ್ ಅವರ ಹೇಳಿಕೆ ಇದು. ಸುಮ್ಮನೆ BS ಯಡಿಯೂರಪ್ಪನವರನ್ನ ಬೈದ್ರೆ ಏನಾಗುತ್ತೆ, ಪಬ್ಲಿಸಿಟಿ ಆಗುತ್ತೆ. ಅದೇ ಕೆಲಸವನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ ಅಂತ ಮೈಸೂರಿನಲ್ಲಿ BC ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್. ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವ್ರ ಹಿಂದೆ ಯಾವ ಫಾಲೋಯರ್ಸು ಇಲ್ಲ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ, ಮಾಜಿ ಶಾಸಕರುಗಳಾಗಲಿ ಯಾರೂ ಇಲ್ಲ. ಅಂದರೆ ಏಕಾಂಗಿಯಾಗಿ ತಾನೇ ಸ್ವಯಂಕೃತ ಲೀಡ್ರು ಅಂತ ಹೇಳ್ಕೊಂಡು ಹೋದರೆ ಲೀಡ್ರ್ ಆಗೋದಿಲ್ಲ. ಇನ್ನೊಬ್ಬರು ಬೈಯೋದೇ ಲೀಡರ್ಶಿಪ್ ಅಲ್ಲ. ಯಾವಾಗಲೂ ಇನ್ನೊಬ್ಬರು ಬೈಯೋದು, ಇನ್ನೊಬ್ಬರು ತೆಗೊಳ್ಳೋದು. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂಥೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಕರ್ನಾಟಕ ದೇಶ ಭಾಳ ವಿಶಾಲವಾಗಿದೆ, ಭಾಳ ದೊಡ್ಡ ಪಕ್ಷ ನಮ್ಮದು, ಭಾಳ ಕಾರ್ಯಕರ್ತನ ಹೊಂದಂಥದ್ದು. ಆ ಕಾರ್ಯಕರ್ತರಿಗೆ ಇವತ್ತು ಸಮಾಧಾನ ಆಗಬೇಕು. ಕಾರ್ಯಕರ್ತರ ಜೊತೆ ನಾವೆಲ್ಲ ಇದ್ದೇವೆ ಅನ್ನೋಂಥದ್ದು ದೃಷ್ಟಿಯಿಂದ ಇವತ್ತು ರೇಣುಕಾಚಾರ್ಯ ಅವರ ಒಂದು ನೇತೃತ್ವದಲ್ಲಿ ನಾವು ನಿನ್ನೆಯಿಂದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ಮೈಸೂರಿನಲ್ಲಿ ಕೂಡ ಬಂದಿದ್ದೇವೆ. ಈಗ ಹೈಕಮಾಂಡ್ ಅವ್ರನ್ನ ನಿಯಂತ್ರಣ ಮಾಡೋಕ್ಕೆ ಆಗ್ತಾನೆ ಇಲ್ವಾ ಅಂತ ಹೈಕಮಾಂಡ್ ಕೈಲಿ? ನೋಡಿ, ಎಂತೆಂಥವರು ಏನೇನೋ ಆಗಿ ಹೋಗಿದ್ದಾರೆ ಪಕ್ಷದಲ್ಲಿ, ತಮಗೆಲ್ಲ ಗೊತ್ತಿದೆ. ಯಾರು ಜಿಗಿದಾಡಿದವರು, ಉದ್ದ ಹರಿದಾಡಿದವರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರು. ವಿನೋದ್, ಏನ್ ಕತೆ ಇದು? ಅತಿ ಶಿಸ್ತಿನ ಪಕ್ಷ ನಮ್ದು ಅಂತ ಹೇಳ್ತಿದ್ದಾರೆ, ಆದ್ರೆ ಈಗ ಅಶಿಸ್ತು ಕಂಡು ಬರ್ತಾ ಇದೆ. ಆಡಳಿತ ಪಕ್ಷದ ವಿರುದ್ಧ ಇವರು ಪ್ರತಿಭಟನೆ ಮಾಡಬೇಕು, ಮತ್ತೊಂದು ಆದ್ರೆ ಪಕ್ಷದ ಒಳಗೆ ಈಗ ಪ್ರತಿಭಟನೆ, ಬಣ ಬಡಿದಾಟ. ಕೆಲವೊಂದು ಕಡೆ ಇದು ಹೈಕಮಾಂಡ್ ಮಟ್ಟದೊಳಗೆ ತಲುಪಿದ್ಯಾ ಅಥವಾ ತಲುಪಿಲ್ವಾ ಸೂಚನೆ. ಜೊತೆಗೆ ಈಗ ಮೈಸೂರಿನಲ್ಲಿ ಕೂಡ ದೊಡ್ಡ ಮಟ್ಟದ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ. ಶತ್ರು ಕಾಟ ಅಂತ ಹೇಳ್ತಿದ್ದಾರೆ, ಅದು ಕೂಡ ತಮ್ಮ ಬಣದೊಳಗೆ ಅಂತ ಹೇಳ್ತಿದ್ದಾರೆ. ಸದ್ಯ ಏನಾಗ್ತಾ ಇದೆ ಬಿಜೆಪಿ ಪಾಳಯದಲ್ಲಿ ಅಂತ? ಡಿಕೆಶ್ ಈಗಾಗಲೇ ಏನು ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳು ಕೂಡ
ಕೇಂದ್ರದ ನಾಯಕರು ಕೂಡ ಗೊತ್ತೇ ಇರುತ್ತೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳದಂತೆ ಕಾದು ನೋಡುವ ತಂತ್ರಕ್ಕೆ ಮೊರೆಹೋಗಿರುವಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಈಗಾಗಲೇ BJPಯ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಯಾವಾಗ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು ಅವತ್ತಿಂದಲೂ ಕೂಡ ಯತ್ನಾಳ್ ಟೀಮ್ ಅವರು ಕೂಡ ಪ್ರತಿನಿತ್ಯವೂ ಕೂಡ ಯಡಿಯೂರಪ್ಪ ಸೇರಿದಂತೆ ಅವರ ಮಗನ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡೇ ಬರ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಈಗಾಗಲೇ ಇಲ್ಲೂ ಒಂದೇ ಹೆಜ್ಜೆ ಮುಂದೆ ಹೋಗಿರುವಂತಹ ಯತ್ನಾಳ್ ಟೀಮ್ ಅವರು ಕೂಡ ವಕ್ಫ್ ವಿಚಾರವಾಗಿ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ನಾವು ಏನೋ ಈಗಾಗಲೇ ಒಂದು ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಹೋಗಿ ನಾವಲ್ಲಿ ಈ ಒಂದು ವಕ್ಫ್ ವಿಚಾರವಾಗಿ ಏನೆಲ್ಲ ತೊಂದರೆಗಳಾಗಿದೆ, ರೈತರ ಸಮಸ್ಯೆಗಳ ಆಲಿಸೋದಕ್ಕೆ BJPಯ ರಾಜ್ಯಾಧ್ಯಕ್ಷರನ್ನು ಹೊರಗಿಟ್ಟು ಈ ಒಂದು ಟೀಮ್ ಈಗಾಗಲೇ ಕೆಲಸವನ್ನು ಶುರು ಮಾಡಿರುವಂಥದ್ದು. ಈಗಾಗಲೇ ಡಿಸೆಂಬರ್ 1ಕ್ಕೂ ಕೂಡ ಬೆಳಗಾವಿಯಲ್ಲೂ ಕೂಡ ದೊಡ್ಡ ಮಟ್ಟದ ಸಮಾವೇಶ ಮಾಡೋದಕ್ಕೂ ಕೂಡ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ತೀರ್ಮಾನ ಆಗಿದೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಈಗಾಗಲೇ ವಿಜೇಂದ್ರ ಅವರ ಬಣದ ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಎಲ್ಲರೂ ಕೂಡ ಇವತ್ತು ರಾತ್ರಿಗೆ ಮೈಸೂರಿಗೆ ಬಂದಿದ್ದರು. ಸುಮಾರು 20ಕ್ಕೂ ಹೆಚ್ಚು ರೇಣುಕಾಚಾರ್ಯ ಅವರ ತಂಡ ಏನಿದೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಮಾಡಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ನಿನ್ನೆ ಕೋಲಾರದ ಕುರುಡುಮಲೆ ವಿನಾಯಕ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು. ಸೊ ಎಲ್ಲೋ ಒಂದು ಕಡೆ ಶತ್ರುವಿನ ಸಂಹಾರಕ್ಕಾಗಿ ನಾವು ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಅದರಲ್ಲೂ ಕೂಡ ಪಕ್ಷದ ಒಳಗಿರುವಂತಹ ಶತ್ರುಗಳ ಸಂಹಾರ ಅಂದರೆ ಈಗಾಗಲೇ ನೇರವಾಗಿ ಅವರು ಯತ್ನಾಳ್ ಟೀಮ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಭಾಳ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ನ ವಿರುದ್ಧ ಮಾತನಾಡಿದರೆ ಪ್ರಚಾರ ಸಿಗೋದಿಲ್ಲ. ಸೊ ಹೀಗಾಗಿ ಯಡಿಯೂರಪ್ಪ ಹಾಗೂ ಅವರ ಮಗ ವಿಜೇಂದ್ರ ಅವರ ವಿರುದ್ಧ ಈಗ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾವು ಶತ್ರುಗಳ ಸಂಹಾರ ತಡ ಆದರೂ ಕೂಡ ಬೇಗ ಅಂತೂ ಹಾಗೆ ಆಗುತ್ತೆ ಅಂತೇಳಿ PC ಪಾಟೀಲ್ ಹೇಳ್ತಾರೆ. ಇನ್ನು ಒಂದೇ ಹೆಜ್ಜೆ ಮುಂದೆ ಹೋದಂತಹ ರೇಣುಕಾಚಾರ್ಯ ಅವರು ಯತ್ನಾಳ್ ಅವರು ಶೀಘ್ರದಲ್ಲೇ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಅಂತೇಳಿ ಒಂದು ಸ್ಫೋಟಕವಾದಂತಹ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಯತ್ನಾಳ್ ಅವರು ಕೂಡ ಈಗಾಗಲೇ ಸಾಕಷ್ಟು ರೆಬಲ್ ಆಗಿದ್ದಾರೆ. ಕೇಂದ್ರ ನಾಯಕರು ಕೂಡ ಅವರನ್ನು ಕರೆದರೂ ಕೂಡ ದೆಹಲಿಗೆ ಹೋಗೋದಕ್ಕೂ ಕೂಡ ಲೇಟಲ್ಲಿ ಆಗ್ತಾ ಇದ್ದಾರೆ. ಈ ಮಧ್ಯೆ ಇವತ್ತು ಮೈಸೂರಿಗೆ ಬಂದಿರುವಂತಹ ಈಗಾಗಲೇ BY ವಿಜೇಂದ್ರ ಅವರ ತಂಡ ಏನಿದೆ ಈ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಪಕ್ಷದಲ್ಲಿ ಅಂದರೆ ಶಿಸ್ತಿನ ಪಕ್ಷದಲ್ಲಿ BJPಯಲ್ಲೂ ಕೂಡ ಯತ್ನಾಳ್ ಟೀಮ್ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ ರೇಣುಕಾಚಾರ್ಯ ಅವರೇ ಕೊಟ್ಟಿರುವಂತಹ ಹೇಳಿಕೆನ ಇದು ಅಥವಾ ವಿಜೇಂದ್ರ ಅವರು ರೇಣುಕಾಚಾರ್ಯ ಅವರ ಮೂಲಕವಾಗಿ ಈ ಒಂದು ಹೇಳಿಕೆಯನ್ನು ಹೇಳಿಸಿದ್ದಾರಾ, ಇದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಈಗಾಗಲೇ ಉಚ್ಚಾಟನೆ ಅಂತಂದರೆ ಈಗಾಗಲೇ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಈಗಾಗಲೇ ಅರವಿಂದ್ ಅಲಿಬಾಳಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಅವರು ಕೂಡ ಒಂದು ತಂಡ ಇದೆ. ಸೊ ಹೀಗಾಗಿ ಆ ತಂಡದ ವಿರುದ್ಧ ಈಗಾಗಲೇ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತೇಳಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ನಿಂತು ಇವತ್ತು ರೇಣುಕಾಚಾರ್ಯ ಕೊಟ್ಟಿರುವಂತಹ ಹೇಳಿಕೆ ನಿಜಕ್ಕೂ ಕೂಡ BJPಯಲ್ಲಿ ದೊಡ್ಡ ಮಟ್ಟ. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗೆ. ಕಡಿನು ರಾಜ್ಯ BJPಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ರಾಧಾ ಮೋಹನ್ ದಾಸ್ ಭೇಟಿಗೆ ತೆರಳಿದ್ದಾರೆ BY ವಿಜೇಂದ್ರ ಅವರು. ದೆಹಲಿಯಲ್ಲಿ ರಾಧಾ ಮೋಹನ್ ದಾಸ್ ಅವರ ಭೇಟಿಗೆ ತೆರಳಿದ್ದಾರೆ BJPಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ. ರಾಜ್ಯ BJP ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರು ಅಮಿತ್ ಶಾ ಹಾಗೆ JP ನಡ್ಡಾ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ವಿಜೇಂದ್ರ ಅವರು. ಯತ್ನಾಳ್ ಬಣದಿಂದ BJPಗೆ ಆಗ್ತಿರುವಂತ ಮುಜುಗರದ ಬಗ್ಗೆ ಚರ್ಚೆ ಇದು. ರಾಜ್ಯ BJPಯಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಇದು. ಡೈರೆಕ್ಟ್ ಆಗಿ ಹೈಕಮಾಂಡ್ಗೆ